ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮದುವೆಯಾದ 5 ತಿಂಗಳಿಗೆ ನವ ವಿವಾಹಿತೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ 30 ವರ್ಷದ ರೂಪಾ ಮೃತದೇಹ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆಯಾದ 5 ತಿಂಗಳಿಗೆ ನವವಿವಾಹಿತೆ 30 ವರ್ಷದ ರೂಪ ನೇಣು ಬಿಗಿದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ನಿವಾಸಿ ಈಕೆ ಅಂತ ಗೊತ್ತಾಗಿದೆ. ರೂಪಾಳ ಗಂಡ ಮುನಿರಾಜು ವಿರುದ್ಧ ಕೊಲೆ ಆರೋಪ ಕೇಳಿಬರ್ತಾ ಇದೆ. ಪತಿ ಮುನಿರಾಜು ವಿರುದ್ಧ ರೂಪಾ ಸಂಬಂಧಿಕರು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಅತ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತೇಳಿ ಅವರ ಸಂಬಂಧಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಮದುವೆಯಾಗಿ ಜಸ್ಟ್ 5 ತಿಂಗಳಾಗಿದ್ದು, ಜೊತೆಗೆ ಆಕೆ ಸೂಸೈಡ್ ಮಾಡ್ಕೊಂಡಿರೋದ ಅಥವಾ ಇದು ಕೊಲೆನಾ? ಏನ್ ಮಾಹಿತಿ ಸಿಕ್ಕಿದೆ? ಪ್ರಭು, ಖಂಡಿತ ಏನು ಮದುವೆ ಆಗಿ ಇನ್ನು 5 ತಿಂಗಳಾಗಿದೆ. ಇನ್ನು ಕೈಲಿರ್ತಕ್ಕಂತ ಮೆಹಂದಿ ಕೂಡ ಮಾಸಿಲ್ಲ. ಹಾಗಾಗಿ ಏನು ನವವಿವಾಹಿತೆ ಸುಮಾರು 30 ವರ್ಷದ ರೂಪಾ ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ತನ್ನ ಗಂಡ ಮುನಿರಾಜು ಮನೆಯಲ್ಲಿ ಶವವಾಗಿ ಪತ್ತೆ ಇರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಕೊಲೆಯೋ ಅಥವಾ ಒಂದು ಆತ್ಮಹತ್ಯೆಯೋ ಅಂತಕ್ಕಂಥ ಅನುಮಾನ ಈಗ ಶುರುವಾಗಿರ್ತಕ್ಕಂಥದ್ದು. ಇಂತಹ ಒಂದು ಚಿಂತಾಜನಕ ಘಟನೆ ನಡೆತಕ್ಕಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಹೊನ್ನೇನಹಳ್ಳಿ ಗ್ರಾಮದಲ್ಲಿ. ಇನ್ನು 5 ತಿಂಗಳ ಅಷ್ಟೇ ಮದುವೆ ಆಗಿತ್ತು. ಸಾವಿರಾರು ಕನಸ ಕಟ್ಕೊಂಡು ತನ್ನ ಗಂಡನ ಕೈ ಹಿಡಿದಿದ್ಲು. ಎಲ್ಲಾ ರೀತಿ ಏನು 2-3 ತಿಂಗಳು ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಅನುಮಾನ ಎಂಬತಕ್ಕಂಥ ಭೂತ ಏನು ಇವರಿಬ್ಬರ ಸಂಸಾರದಲ್ಲಿ ಬಂದಿತ್ತು. ಏನು ಮುನ್ರಾಜು ಮತ್ತೆ ರೂಪಾಳ ನಡುವೆ ಅನುಮಾನ ಎಂಬತಕ್ಕಂಥ ಭೂತ ಬಂದಾಗ ಆ ಒಂದು ಘಟನೆಯಲ್ಲಿ ಏನು ಪದೇ ಪದೇ ಅನುಮಾನ ಪಡ್ತಾ ಇದ್ದಂತೆ. ಆ ಒಂದು ವಿಚಾರಕ್ಕೆ ಮನನೊಂದು ಈಕೆ ಸುಮಾರು ಬಾರಿ ತನ್ನ ತವರು ಮನೆಯವರು ಸಹ ದೂರು ಕೊಟ್ಟಿದ್ದಾಳೆ. ಅವರು ಬಂದು ಆ ಗಂಡನಿಗೆ ಬುದ್ಧಿವಾದ ಹೇಳ್ತಕ್ಕಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಸುಮಾರು ಬಾರಿ ಇವ್ರ ನಡುವೆ ವಾಗ್ವಾದ ನಡೀತದೆ. ಕೊನೆಗೆ ಈತ ಏನು ವಿಪರೀತವಾಗಿ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಹಿನ್ನೆಲೆ ಕೂಡ ಆಕೆ ಇವತ್ತು ಮನನೊಂದು ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ತನ್ನ ಗಂಡ ಮುನ್ರಾಜು ಅಂತಕ್ಕಂಥ ಮನೆಯಲ್ಲೇ ಇವತ್ತು ಹೊನ್ನೇನಹಳ್ಳಿಯಲ್ಲಿ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಜಿಲ್ಲಾಸ್ಪತ್ರೆಗೆ ಇವತ್ತು ಮಹಿಳೆ ಆ ಒಂದು ರೂಪಾ ಮೃತದೇಹವನ್ನ ರವಾನೆ ಮಾಡಲಾಯಿತು. ಸ್ಥಳಕ್ಕೆ ತನ್ನ ಕುಟುಂಬಸ್ಥರು ಬಂದು ಏನು ಆ ಒಂದು ಮುನ್ರಾಜು ತಂದೆ ತಾಯಿ ಕೂಡ ಘಟನೆ ನಡೆಯಿತು. ಯಾಕಂದ್ರೆ ಇವತ್ತು ತನ್ನ ಮಗಳನ್ನ 30 ವರ್ಷ ಸಾಕಿ ಬೆಳೆಸಿ ಗಂಡ ಚೆನ್ನಾಗಿರ್ಲಿ ಅಂತೇಳಿ, ಗಂಡನ ಜೊತೆ ಚೆನ್ನಾಗಿ ಬಾಳಿ ಬದುಕ್ಲಿ ಅಂತೇಳಿ ಇವತ್ತು ಕಳ್ಸಿದ್ರೆ ಇವತ್ತು ಈ ರೀತಿಯಾಗಿ ಮೃತದೇಹವಾಗಿ ಪತ್ತೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಘಟನೆ ಸಂಭವಿಸ್ತಕ್ಕಂಥದ್ದು. ಅದ್ರ ಹಿನ್ನೆಲೆಯಲ್ಲಿ ಕೂಡ ಒಂದು ರೂಪಾಳ ಒಂದು ಕುಟುಂಬಸ್ಥರು ಗಂಡನ ಮುನ್ರಾಜ್ ಏನಿದ್ದಾನೆ ಆ ಮುನ್ರಾಜ್ ಅವರ ತಂದೆ ತಾಯಿಗೂ ಕೂಡ ಇವತ್ತು ಶಾಪ ಆಗಿರ್ತಕ್ಕಂಥದ್ದು. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಏನು ಘಟನೆಗೆ ಕಾರಣ ಏನು ಅಥವಾ ಏನು ಆತ್ಮಹತ್ಯೆ ಅಂತಕ್ಕಂಥ ಒಂದು ಇದರಿಂದ ಇವತ್ತು ಕೂಲಂಕುಷವಾಗಿ ದೂರನ್ನು ದಾಖಲೆ ಮಾಡಿಕೊಂಡು ಅವರ ತಂದೆ ತಾಯಿಯಿಂದ ಹೇಳಿಕೆಯನ್ನು ಪಡ್ಕೊಂಡು ಇವರು ಕೂಲಂಕುಷವಾಗಿ ಇವತ್ತು ದೂರನ್ನು ದಾಖಲೆ ಮಾಡಿಕೊಂಡಿದ್ದಾರೆ. ಘಟನೆ ಬಳಿಕ ಈ ಒಂದು ಸಾವಿಗೆ ಕಾರಣ ಏನು ಅಂತಕ್ಕಂಥದ್ದನ್ನ ಈಗ ಪೊಲೀಸರ ತನಿಖೆಯಲ್ಲಿ ಪತ್ತೆ ಆಗಬೇಕಾಗಿರ್ತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಜಪ್ಪ.